ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೈಸ್ವಾಲ್ ಅವರು ನಾಟ್ ಔಟ್ ಇದ್ರು, ಔಟ್ ಕೊಟ್ಟ ಅಂಪೈರ್. ಇನ್ನು ಈ ದೇಶದವರಂತೆ ಈ ಅಂಪೈರ್ ಇದೇ ಕಾರಣಕ್ಕೆ ಹೀಗೆ ಮಾಡಿದ್ರಂತೆ. ಅವರು ಯಾವ ದೇಶದವರು, ಅಂಪೈರ್ ಯಾವ ದೇಶದವರು ಮತ್ತು ಯಾಕೆ ಈ ಥರ ಮಾಡಿದ್ರಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಡೇ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಆದರೆ ಸೋಲಾಗಿದೆ. ಇನ್ನು 184 ರನ್ಗಳಿಂದ ಟೀಮ್ ಇಂಡಿಯಾ ಸೋತಿದೆ ಅಂತಲೇ ಹೇಳ್ಬೋದು. ಆದರೆ ಇದೆಲ್ಲದರ ನಡುವೆ ಆಸ್ಟ್ರೇಲಿಯಾದಲ್ಲಿ ಟೀಮ್ ಇಂಡಿಯಾಗೆ ಮೋಸ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 6 ಮೀಟರ್ನಲ್ಲಿ ಯಾವುದೇ ಸ್ಲೈಕ್ ಕಾಣಿಸಿರಲಿಲ್ಲ. ಆದರೆ ಚೆಂಡಿನ ಚಲನೆಯನ್ನು ಹಲವು ಬಾರಿ ಪರಿಶೀಲಿಸಿದ ಬಳಿಕ 3ನೇ ಅಂಪೈರ್ ಅವರು ಯಶಸ್ವಿ ಜೈಸ್ವಾಲ್ಗೆ ಔಟ್ ನೀಡಿದ್ದಾರೆ. ಚೆಂಡು ಬ್ಯಾಟನ್ನು ಸವರಿ ತನ್ನ ಚಲನೆ ಬದಲಾಯಿಸಿರುವ ಸಾಧ್ಯತೆಯನ್ನು ಪರಿಗಣಿಸಿ 3ನೇ ಅಂಪೈರ್ ಆದರೆ ಔಟ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ 84 ರನ್ ಗಳಿಸಿ ಬ್ಯಾಟಿಂಗ್ಗೆ ಇನ್ನು ಈ ನಿರ್ಧಾರವನ್ನು ಬೌಲರ್ ಪರವಾಗಿ ತೀರ್ಪು ನೀಡಿದ್ದು ಜೈಸ್ವಾಲ್ ಔಟ್ ಆದರು. ಇನ್ನು ಶಾರ್ಪುದೌಲಾ ಸೈಕತ್ ಎಂಬ ಥರ್ಡ್ ಅಂಪೈರ್ ಅವರು ಈ ನಿರ್ಧಾರವನ್ನು ಘೋಷಿಸಿದ್ರು. ಈ ಶಾರ್ಪುದೌಲಾ ಸೈಕತ್ ಯಾರು ಅಂತ ನೋಡಿದಾಗ ಇವರು ಬಾಂಗ್ಲಾದೇಶದವರು. ಹೌದು ಸ್ನೇಹಿತರೆ, ಬಾಂಗ್ಲಾದೇಶದ ಶಾರ್ಪುದೌಲಾ ಸೈಕತ್ ಅವರು ICC ಎಲೈಟ್ ಪ್ಯಾನೆಲ್ನಲ್ಲಿ ಅಂಪೈರ್ ಆಗಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಅವರನ್ನು ಗಣ್ಯರ ಸಮಿತಿಗೆ ಸೇರಿಸಲಾಗಿತ್ತು. ಅವರು ICCಯ ಎಲೈಟ್ ಪ್ಯಾನ್ನಲ್ಲಿ ಸ್ಥಾನ ಪಡೆದ ಮೊದಲ ಬಾಂಗ್ಲಾದೇಶದ ಅಂಪೈರ್ ಆಗಿದ್ದು, ಅವರು 100 ODI ಮತ್ತು 73 T20 ಹಾಗೂ 23 ಟೆಸ್ಟ್ ಪಂದ್ಯಗಳಲ್ಲಿ ಅಂಪೈರ್ ಪಾತ್ರವನ್ನಾದರೆ ಮಾಡಿದ್ದಾರೆ. ಇದಲ್ಲದೆ 45 ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಕೂಡ ಸೈಕಲ್ ಅಂಪೈರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನೇ ಆಗಲಿ ನಮ್ಮ ಭಾರತ ತಂಡಕ್ಕೆ ಈ ಥರ್ಡ್ ಅಂಪೈರ್ ಆದರೆ ಮೋಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.